ನಾಲ್ಕು ಬೆಟ್ಟ ಜನ ಎಲ್ಲಾಗ ನಂಗೆ ಗಮನ ಮಾತು ಟಿವಿಯ ನಮಸ್ಕಾರವ ಹೇಗಿದೆಯೋ. ಈ ಒಡಂಬು ನಂಗೆ ಅವ್ವಪ್ಪ ತಂದದು. ಆ ಒಡಂಬುಗ ಉಸಿರು ತಂದದು ಸೋಮಿ ಅತ್ತೆಂದು ನಂಗೆ ಅಯ್ಯನವಕ ಹೇಳಿದ್ದಾರೆ. ಬಡುಗರದಾಗ ಸಾಗುದಾಗ ಕರು ಅರಚೋದು ಎಂಬುದು ಒಂದು ಶಾಸ್ತ್ರ. ಆ ಸಾಧು ಶಾಸ್ತ್ರ ಎಲ್ಲ ಬಿಡ ಕರು ಅರಚೋದು ಎಂಬುದು ಮುಖ್ಯವಾದ ಒಂದು ಶಾಸ್ತ್ರ ಅಂತ ಹೇಳ್ಯಾರ. ಆ ಶಾಸ್ತ್ರದಾಗ ನಂಗೆ ಅಯ್ಯನವಕ ಹೇಳಿದ್ದಾರೆ. ಶಾಸ್ತ್ರದ ಕೇತ್ ನೋಡಿ, ಹುಟ್ಟದು ಒಂದು ಬಸವನ ಕರು, ಮರ್ತು ಲೋಕ ಅಂದ ಮಗಾಲೋಕದ ತೇರ್ ತಿರುಪತಿ ಉಬ್ಬಿಗೆ ಪಯಣ, ಸಂದಿರ ಸರ್ಪವ ನುಂಗುವನ ನೋಡಿ ನಿತ್ತಿರ ಮಾಡಿದದು ಪಾಪ, ಮುತ್ತಪ್ಪ ಮಾಡಿದದು ಪಾಪ, ಎತ್ತಪ್ಪ ಮಾಡಿದದು ಪಾಪ, ಅವ್ವಪ್ಪ ಮಾಡಿದದು ಪಾಪ, ಮಾಯಿಮಮ್ಮ ಮಾಡಿದದು ಪಾಪ, ಅವರೆತ್ತು ಅವರು ಮಾಡಿದದು ಪಾಪ, ಆವಾ ಕೊದ್ದದು ಪಾಪ, ಕೋವಾ ಕೊದ್ದದು ಪಾಪ, ಓಸಿಯ ಕೊದ್ದದು ಪಾಪ, ಓಣವ ಕೊದ್ದದು ಪಾಪ, ಅಲ್ಲಿಯ ಕೊದ್ದದು ಪಾಪ, ಕಪ್ಪಯ್ಯ ಕೊದ್ದದು ಪಾಪ, ಏವ ಪೈಲ ಮೋವ ಜಿಳ್ಳಿದದು ಪಾಪ, ಅಚ್ಚಯ್ಯ ಸಿಗುತ್ತದು ಪಾಪ, ಬರಲ ಬಾಕಿದದು ಪಾಪ, ಅಣ್ಣ ತಮ್ಮನ ಅಗಲ ಮಾಡಿದದು ಪಾಪ, ಓರ ಕಣ್ಣೆತ್ತಿ ನೋಡಿದದು ಪಾಪ, ಮಮ್ಮನ ನೆನೆಸಿ ಮಚ್ಚಿಯೇಗಿದದು ಪಾಪ, ಮಮ್ಮಿಯ ನೆನೆಸಿ ಜಗಲಿಯೇಗಿದದು ಪಾಪ, ತಿಟ್ಟ ತೆವರ ಒಡಿತದು ಪಾಪ, ನಟ್ಟ ಕಲ್ಲ ಮುಟ್ಟಿದದು ಪಾಪ, ಬೇದ ಒಲಗ ಬೆರಳ ತೋರಿದದು ಪಾಪ, ಕರದ ಎಮ್ಮೆಯ ಕಣ್ಣೆತ್ತಿ ನೋಡಿದದು ಪಾಪ, ಬುಟ್ಟ ಗೂಳಿಯ ಉತ್ತದು ಪಾಪ, ಬುಟ್ಟ ಜನ್ನಿಗೆಯ ಕರೆದದು ಪಾಪ, ಊರ ಉರಿತದು ಪಾಪ, ನಾಡ ನಗದದು ಪಾಪ, ಅನ್ನಗ ನಂಜಾಕಿದದು ಪಾಪ, ಅರಮನೆಗ ಮೊರೆಗಿದದು ಪಾಪ, ಅರ್ತು ಬಂದ ಮಗ ಅನ್ನ ಕೊಡಾದದು ಪಾಪ, ಬೆರ್ತು ಬಂದ ಮಗ ಬೆಕ್ಕೆ ಕೊಡಾದದು ಪಾಪ, ಕೊಟ್ಟ ಇಟ್ಟ ಏಗಿ ತೋರಿದದು ಪಾಪ, ಕಟ್ಟಿದ ಕರೆಯ ಹಿಡಿತದು ಪಾಪ, ತುಂಬಿದ ಬಾವಿಯ ತರದದು ಪಾಪ, ದಾರಿ ತೋರು ಎಂದ ಮಗ ಕಾಣ ತೋರಿದದು ಪಾಪ, ಅಕ್ಕಿಲ ಹಿಡಿದು ಕೊತ್ತಿ ಕೊಟ್ಟದು ಪಾಪ, ಕಂಡ ಮಕ್ಕವ ಕೈಯೆತ್ತಿ ಪಡೆದದು ಪಾಪ, ಮೊರೆತವರಿ ನಡೆದದು ಪಾಪ, ಮಿಡಿಯ ಮೆಟ್ಟಿದದು ಪಾಪ, ಅಂಗಿಸಿ ನುಡಿದದು ಪಾಪ, ಗಂಗಗ ಉಗಿದದು ಪಾಪ, ಸೊಸೆಯ ಸಿಸೆ ಮಾಡಿದದು ಪಾಪ, ಉರಿದ ಕಿಚ್ಚಗ ಉಚ್ಚ ಹೊಡೆದದು ಪಾಪ, ಸೂರ್ಯ ಮುಂದೆ ಇಟ್ಟ ಸೆಲ್ಲಾದದು ಪಾಪ, ಅರಿದೋಪ ಗಂಗಗ ಅಪ್ಪಣ ಇಲ್ಲದ ಲಗ ಏರಿದದು ಪಾಪ, ಮಾಡಿದ ಧರ್ಮಗ ಅಟ್ಟಲಾದದು ಪಾಪ, ಮಾಡಿದ ಧರ್ಮಗ ಈಡೇತಿದದು ಪಾಪ, ಬಡ್ಡಿ ಈಸಿದದು ಪಾಪ, ಕೊಟ್ಟಿಯ ಉತ್ತದು ಪಾಪ, ಮಾಡಿದ ಪಾಪ 300 ಅಟ್ಟಲಿಯು ಇಂದು ಬಿಟ್ಟ ಬಸವನ ಕೋರ ಸೇರಲಿ, ಪಾಪ ಎಲ್ಲಾಗ ಪರಿಹಾರ ಆಗಲಿ, ಮಣ್ಣುನ ಕಟ್ಟೆ ಮಣ್ಣುಗ ಸೇರಲಿ, ಕರುಮ ಕಡೆಗ ತಿರುಗಿಲಿ, ನೂಲ ಬಾಲ ಬಿಗಿಯಲಿ, ತುಪ್ಪದೆಪ್ಪ ಬಿಗಿಯಲಿ, ಧರ್ಮದ ದಾರಿ ಬುಡಲಿ, ಸಗ್ಗದಡಿಯು ತರಿಯಲಿ, ಸೌಂದರವು ನೆರೆಯಲಿ, ಈನ ಬೇರಿಯು ಮುಚ್ಚಲಿ, ಈರಿಯ ಕಂಬು ತಣಿಯಲಿ, ಮುಳ್ಳು ಮುರಮುಟ್ಟು ಕೊಡಲಿ, ಕರುಮದ ಕೈ ಸುರುಗಲಿ, ಧರ್ಮದ ಕೈ ನಿಗಿಯಲಿ, ಸಿನ್ನದ ಕಂಬುಗ ಸೇದು ಬೆಳ್ಳಿಯ ಕಂಬುಗ ಹೊರದು, ಅದಿಬದಿ ಒಂದಾಗಲಿ, ಅದಿಗಳ 6,000 ಪಾದವ ಹಿಡಿದು, ಪದಿಗಳ 12,000 ಪಾದವ ಹಿಡಿದು, ಅಂದುಗೊಟ್ಟ ಬ್ರಹ್ಮದೇವನ ಪಾದವ ಹಿಡಿದು, ಇಂದು ಬಿಟ್ಟ ಬಸವನ ಪಾದವ ಹಿಡಿದು, ಶಿವನ್ ಕೊಟ್ಟ ಸಿವಿಲು ಶಿವಸಂಧಾನಗ ಸೇರಲಿ ಎಂದು ಕರು ಅರ್ಚಿದ್ದಾರೆ. ನಂಗೂ ಈಗ ಕರು ಅದೇ ಮಗ ಅರ್ಚಿ ಹಿಡಿದು. ಆ ಕಡೈಸಿ ವರಿಯ ನೋಡಿವಿ, ಶಿವನ್ ತಂದ ಸಿವಿಲು ಶಿವಸಂಧಾನಗ ಸೇರಲಿ. ಅದು ನಮಗೆ ಆ ಸಿವಿಲ್ ಎಂಬ ವಾರ್ತೆ ನೋಡಿವಿ. ಸಿವಿಲ್ ಅಂದಲೇ ಏನಂದ್ರೆ ಗಾಯಿ, ಮೂಚು ಗಾಯಿ. ಈಗ ನಂಗೆ ಮನೆಯೋಗಿ ಕುಡಿ ಕುನಗ ಕುರುಬು ಮಾಡ್ರೆ ನಂಗೆ ಏನ ಕುನಗೆ ಅಂಜಿಕೆ ಎತ್ತೋದ ಸಿವಿಲ್ ಎತ್ತಿದೆ, ಸಿವಿಲ್ ಬಂದ ಎಂದು ಏನು. ಆಗ ಸಿವಿಲ್ ಎಂಬ ಇದು ಅರ್ಥ ಏನಂದ್ರೆ ಗಾಯಿ, ಮೂಚು ಗಾಯಿ ಎಂದ ಅರ್ಥ. ಈಗ ಗಾಯ ಬಂದು ನಂಗೆ ತಡುತ್ತು ಬೀಪದಾಗ ಮುಡಿಯ ಒಂದು ಬಲೂನ್ ನಡೆದೆ. ಆ ಬಲೂನ್ದಾಗ ಫುಲ್ಲ ಗಾಯಿ ಊದಿನ ಒಂದು ಕುನ್ನ ಪಿನ್ ಎತ್ತಿ ಅದನ್ನ ಕುತ್ತಿದವನೇನ ಗಾಯಿ ಪೂರ ಹೊರಾಸ್ ಬಂದುಟ್ರ. ಆಲೆ ಮನುಷ್ಯನ ಒಡಂಬುದಾಗ 9 ದಾರಿ ಅಡ್ದೆ. 9 ದಾರಿ ಅಟ್ಟಲಿಯೋ ಆ ಶಿವನ್ ತಂದ ಸಿವಿಲ್ ಅಡ್ದ ನೋಡಿ, ಆ ಗಾಯಿ ಮೂಚು ಗಾಯಿ ಹೊರಾಸ್ ಒಪ್ಪದೇ ಇಲ್ಲ. ಅಲ್ಲಿ ಹೋಗಿ ಮನುಷ್ಯನ ಒಡಂಬುದೋಗಿ ಅಟೆಂಡ್. ಆಗ ಗಾಯ ಮೂಚು ಗಾಯ ತಂದದು ಶಿವನು ಎಂದು ಕೇಳ್ತಾರವೋ ಅಂದು ಆ ಗಾಯಿ ನಂಗೆ ಒಡಂಬ ಬಿಟ್ಟು ಹೋಯ್ಟ್ರ. ನಂಗೆ ಅವ್ ಕೇತ್ ನೋಡೇ ಹೋಯ್ಟ್ರ. ಅದರಿಂದ ಈ ಗಾಯಿ ಮೂಚು ಗಾಯಿ ಶಿವನ್ ತಂದದು ಎಂಬುದನ್ನು ನಂಗೆ ಅರ್ದು ನಂಗೆ ಒಡಂಬವು, ನಂಗೆ ಉಸರವು, ನಂಗೆ ಏನು ಮಾಡೋದಂದ್ರೆ ಒಳ್ಳೆಯ ಮೊರೆಯೋಗ ಪಾದುಗಾಪ ಬೀಪುದು. ಪೊದುವ ಮನುಷ್ಯನ ಒಡಂಬುದಾಗ ಉಸುರಿಲ್ಲಾದಾಲ ಆ ಒಡಂಬ ಏನೋ ಎಣ ಅನ್ನೋ. ಒಡಂಬು ಇಲ್ಲ, ಉಸುರು ಮಟ್ಟಾಡದೆ ಅದನ್ನ ಏನೋ ಪೇಯಿನೋ. ಆಗ ಪಿಣವು ಎಣವು ಪೇಯು ಎರಡು ಸೇದುತ್ತ ಮನುಷ್ಯ. ಆಗ ಎಣವು
ಪೇಯು ಸೇದ ಈ ಮನುಷ್ಯದ ನಂಗ ಉಸುರೋಳ ಇಬ್ಬನ ಗಟ್ಟ ನಂಗಂದ ಮುಡದ ಒಳ್ಳೆಯ ಜೋಲಿಯ ಮತ್ತವಕ ಏಗಿ ಮತ್ತವಕ ಮಾಡೋ ಎಂದು ಏಗಿ ಇತ್ತೋಡ ಮುಡಿಚಿನಿಯೋ ನನ್ರಿ ವಣಕಂ ನೋಡ್ತವಾ.